ಪಾಕಿಸ್ತಾನದ ನಡುವೆ ಯುದ್ಧ ಸದೃಶ್ಯ ಸ್ಥಿತಿ ನಿರ್ಮಾಣವಾಗಿದೆ. ಭಾರತ ನಾಳೆ ಮಾಕ್ ಡ್ರಿಲ್ ಮಾಡ್ತಾ ಇದೆ. ಇದರ ಮಧ್ಯೆ ಮೋದಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಆ ಸಭೆ ಬಳಿಕ ಏನಾಗುತ್ತೆ ಅಂತ ಕುತೂಹಲ ಮೂಡಿದೆ. ಇದರ ಬಗ್ಗೆ ಒಂದು ರಿಪೋರ್ಟ್. ಯುದ್ಧ ಘೋಷಿಸುತ್ತಾ ಭಾರತ. ಪ್ರಧಾನಿ ಮೋದಿ ಮಹತ್ವದ ನಿರ್ಧಾರ ಸಾಧ್ಯತೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕೇಂದ್ರ ಭದ್ರತಾ ಮಂಡಳಿಯ ಸಭೆ ಕರೆದಿದ್ದಾರೆ. ಮತ್ತೊಂದು ಬಾರಿಗೆ ಕೇಂದ್ರ ಭದ್ರತಾ ಮಂಡಳಿ ಸಭೆ ನಡೆಯಲಿದ್ದು, ಸಭೆಯಲ್ಲಿ ದೇಶದ ಆಂತರಿಕ ಮತ್ತು ಗಡಿ ಭಾಗದಲ್ಲಿನ ಭದ್ರತೆಯ ಜೊತೆಗೆ ದೇಶದ ರಕ್ಷಣಾ ಒಪ್ಪಂದಗಳ ಬಗ್ಗೆಯೂ ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್, ಗೃಹ ಸಚಿವ ಅಮಿತ್ ಶಾ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ರಾಷ್ಟೀಯ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಭಾಗಿಯಾಗಲಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ದದ ಕರಿಛಾಯೆ ಮೂಡಿದೆ. ಹೀಗಾಗಿ ಮೊನ್ನೆ ಪಂಜಾಬ್ ಗಡಿಯಲ್ಲಿ ಸೇನೆ ಮಾಕ್ ಡ್ರಿಲ್ ಮಾಡಿದಂತೆ ದೇಶಾದ್ಯಂತ ಮಾಕ್ ಡ್ರಿಲ್ ಮಾಡಲು ಸರ್ಕಾರ ಆಜ್ಞೆ ಹೊರಡಿಸಿದೆ. ಜಿಲ್ಲೆಗಳಿಂದ ಹಳ್ಳಿವರೆಗೂ ಈ ಕವಾಯತು ನಡೆಸಲು ಸೂಚಿಸಲಾಗಿದೆ. ಈ ನಡುವೆ ಮತ್ತೆ ನಾಳೆ ಮೋದಿ ಸಭೆ ಕರೆದಿರೋದು ಭಾರೀ ಕುತೂಹಲ ಮೂಡಿಸಿದೆ. ಪಾಕ್ ವಿರುದ್ಧ ಮಿಲಿಟರಿ ಆಪರೇಷನ್ ನಡೆಯೋದು ಪಕ್ಕಾ ಆಗ್ತಿದೆ ಅಂತ ಹಲವರು ಮಾತಾಡಿಕೊಳ್ಳುತ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸಿವಿಲ್ ಡಿಫೆನ್ಸ್ ಬಗ್ಗೆ ಮಾಕ್ ಡ್ರಿಲ್ ನಾಳೆ ಮಾಡಬೇಕು ಅಂತ ಆದೇಶ ಬಂದಿದೆ. ಇದ್ರ ಬಗ್ಗೆ ಇವತ್ತು ಬೆಳಿಗ್ಗೆ ಕೇಂದ್ರ ಸರ್ಕಾರದ ಯೂನಿಯನ್ ಹೋಮ್ ಸೆಕ್ರೆಟರಿ ಅವರು, ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು, ಆಮೇಲೆ ಪೊಲೀಸ್ ಇಲಾಖೆ ಮುಖ್ಯಸ್ಥರ ಜೊತೆ ಆಗಲೇ ಒಂದು ವಿಡಿಯೋ ಸಂವಾದ ಮಾಡಿ ಅದರ ಬಗ್ಗೆ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮಾಕ್ ಡ್ರಿಲ್ ಮಾಡುವಂತೆ ಕೇಂದ್ರ ಸರ್ಕಾರ ಹೊರಡಿಸಿರೋ ಆದೇಶ ಭಾರಿ ಮಹತ್ವ ಪಡೆದಿದೆ. 1971ರಲ್ಲಿ ಇದೇ ರೀತಿಯ ಮಾಕ್ ಡ್ರಿಲ್ ನಡೆಸಲಾಗಿತ್ತು. ಆಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಭವಿಸಿತ್ತು. ಈಗ ಮತ್ತೆ ಮಾಕ್ ಡ್ರಿಲ್ಗೆ ಆದೇಶಿಸಿದ್ದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುದ್ಧ ನಡೆಸಬೇಕು ಅನ್ನೋ ಹಪಾಹಪಿ ಇರೋ ಸಂದರ್ಭದಲ್ಲಿ ಈ ಮಾಕ್ ಡ್ರಿಲ್ ಯಾಕೆ? ಮಾಕ್ ಡ್ರಿಲ್ ಅಂದ್ರೆ ಏನು, ಯಾಕೆ ಮಾಡಲಾಗುತ್ತೆ, ಏನೆಲ್ಲ ಪ್ರಕ್ರಿಯೆಗಳು ಈ ಮಾಕ್ ಡ್ರಿಲ್ ನಲ್ಲಿ ಇರುತ್ತೆ ಅನ್ನೋ ಕುತೂಹಲ ಸಹಜವಾಗಿ. ರಿಪಬ್ಲಿಕ್ ಕನ್ನಡ ಇಸ್ರೇಲ್ನಲ್ಲಿ ಯುದ್ಧ ನಡೆದ ಸಂದರ್ಭದಲ್ಲಿ ಅಲ್ಲಿಂದಲೇ ಲೈವ್ ರಿಪೋರ್ಟ್ ಮಾಡಿತು. ನನ್ನ ಕಲೀಗ್ ನಾಗೇಂದ್ರ ಬಾಬು ಇಸ್ರೇಲ್ಗೆ ಹೋಗಿ ಅಲ್ಲಿನ ನಾಗರಿಕರನ್ನ ಮಾತನಾಡಿಸಿದ್ರು. ಹಾಗೆ ಯುದ್ಧದ ಕಾರ್ಯಾಚರಣೆಯ ನೇರ ದೃಶ್ಯಗಳನ್ನ ನಿಮ್ಮ ಮುಂದೆ ತೋರಿಸಿದ್ರು. ಆಗ ಕಾರ್ಯಕ್ರಮ ವೀಕ್ಷಣೆ ಮಾಡಿದವರಿಗೆ ನೆನಪಿರಬಹುದು, ಇಸ್ರೇಲ್ನ ಸಾಮಾನ್ಯ ಜನರು ಅಂದ್ರೆ ನಾಗರಿಕರು ಮಾತನಾಡೋ ಸಂದರ್ಭದಲ್ಲಿ ಈ ಅಟ್ಯಾಕ್ ಆಗೋ ಸಂದರ್ಭದಲ್ಲಿ ನಮಗೆ ಸೈರನ್ ಶಬ್ದ ಕೇಳುತ್ತೆ. ಸೈರನ್ ಕೇಳಿದ ತಕ್ಷಣ ನಾವು ಬಂಕರ್ಗಳಿಗೆ ಹೋಗಿ ಅಥವಾ ನೆಲಮಾಳಿಗೆಗೆ ಹೋಗಿ ನಮ್ಮ ಪ್ರಾಣವನ್ನ ಉಳಿಸ್ಕೊಳ್ತೀವಿ. ಹಾಗೆ ನಮ್ಮ ಮೊಬೈಲ್ನಲ್ಲಿ ನಿರಂತರವಾಗಿ ಅಲರ್ಟ್ ಮೆಸೇಜ್ಗಳನ್ನ ಕೊಡ್ತಾ ಇರ್ತಾರೆ ಸರ್ಕಾರದ ಕಡೆಯಿಂದ. ಅದನ್ನ ಅನುಸರಿಸ್ತೇವೆ ನಾವು ಅಂತ ಹೇಳಿದ್ದನ್ನ ನೀವು ನೆನಪು ಮಾಡ್ಕೊಳ್ಬಹುದು. ಇಸ್ರೇಲ್ ಒಂದರ್ಥದಲ್ಲಿ ಇಸ್ರೇಲ್ನ ಜನರಿಗೂ ಕೂಡ ಯುದ್ಧ ಅನ್ನೋದು ಅಭ್ಯಾಸ ಆಗಿದೆ. ಆದರೆ ಭಾರತದ ಈಗಿನ ತಲೆಮಾರು ಯುದ್ಧದಿಂದ ಅಪರಿಚಿತ. ಬಾರ್ಡರ್ಗಳಲ್ಲಿ ಯುದ್ಧ ಆಗಿದ್ದನ್ನ ಗಮನಿಸಿದ್ದೀವಿ. ಆದ್ರೆ ಇನ್ ಕೇಸ್ ಯುದ್ಧದ ಪರಿಸ್ಥಿತಿ ಉದ್ವಿಗ್ನಗೊಂಡು ನಾಗರಿಕರಿಗೂ ಕೂಡ ಹಾನಿ ಆಗೋ ರೀತಿಯಲ್ಲಾದ್ರೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ಓದೋ ನೋಡೋ ಗೊತ್ತಿರಬಹುದೇ ಹೊರತು ಪ್ರಾಕ್ಟಿಕಲ್ ಅನುಭವ ಇಲ್ಲ. ಹೀಗಾಗಿ ಭಾರತ ನೇರ ಯುದ್ಧ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಇಂಥದ್ದೊಂದು ಅಣುಕು ಪ್ರದರ್ಶನವನ್ನ ನಾಗರಿಕರ ಸಲುವಾಗಿ ಮಾಡ್ತಾ ಇದೆ. ನಾಳೆ ಶತ್ರುಗಳಿಂದ ತಮ್ಮನ್ನ ತಾವು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದರ ಸಲುವಾಗಿ ಈ ಕಾರ್ಯಕ್ರಮ ಇರುತ್ತೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸೂಕ್ಷ್ಮ ಪ್ರದೇಶಗಳ ಮೇಲೆ ವಾಯು ದಾಳಿ ಆಗೋ ಸಾಧ್ಯತೆ ಇರುತ್ತೆ. ಪವರ್ ಪ್ಲಾಂಟ್ಗಳು ಅಥವಾ ಜನದಟ್ಟಣೆ ಹೆಚ್ಚಾಗಿರುವ ಜಾಗ ಅಥವಾ ವಿದ್ಯುತ್ ಸ್ಥಾವರಗಳು ಅಥವಾ ಆರ್ಮಿ ಬೇಸ್ ಎಲ್ಲಿರುತ್ತೆ ಅಥವಾ ವಾಯು ನೆಲೆ ಎಲ್ಲಿರುತ್ತೆ ಅಂಥ ಜಾಗಗಳ ಮೇಲೇನೆ ಶತ್ರು ರಾಷ್ಟ್ರದವರು ದಾಳಿ ಮಾಡುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ಏರ್ ಸ್ಟ್ರೈಕ್. ಯಾಕಂದ್ರೆ ನೇರವಾಗಿ ಭೂಮಿಯ ಮೂಲಕ ಗಡಿ ದಾಟು ಬಂದು ಸೈನಿಕರು ಅಟ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಈಸಿ ವೇ ಯಾವುದು ಶತ್ರುಗಳಿಗೆ ಅಂತಂದ್ರೆ ಬೈ ಏರ್ ಬಂದು ಅಟ್ಯಾಕ್ ಮಾಡೋದು ಅಥವಾ ಮಿಸೈಲ್ಗಳನ್ನ ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸುವ ಪ್ರಯತ್ನ ಮಾಡೋದು. ಹೀಗಾಗಿ ಮಾಕ್ ಡ್ರಿಲ್ ಸಂದರ್ಭದಲ್ಲಿ ಈ ರೀತಿ ಆಗಬಹುದಾದ ವಾಯು ದಾಳಿಯ ಸೈರನ್ ಅನ್ನ ಮೊಳಗಿಸಲಾಗುತ್ತೆ. ಆ ಸೈರನ್ ಮೊಳಗ್ತು ಅಂದ್ರೆ
ನಾಳೆ ಯುದ್ಧ ಇನ್ ಕೇಸ್ ನಡೆದ ಸಂದರ್ಭದಲ್ಲಿ ಜನರು ಅಲರ್ಟ್ ಆಗಿರಬೇಕು ಅಂತ. ನಾಳೆ ಕೂಡ ಹೀಗೇನೆ ಸೈರನ್ನ ಶಬ್ದವನ್ನ ಆಯ್ದ 244 ಜಾಗಗಳಲ್ಲಿ ಮೊಳಗಿಸಲಾಗುತ್ತೆ. ಇದರ ಜೊತೆಗೆ ದಾಳಿಯಾದ ಸಂದರ್ಭದಲ್ಲಿ ತಮ್ಮನ್ನ ತಾವು ಯಾವ ರೀತಿ ರಕ್ಷಿಸಿಕೊಳ್ಬೇಕು ಅನ್ನೋ ತರಬೇತಿಯನ್ನ ಕೂಡ ನೀಡಲಾಗುತ್ತೆ. ನಾನಾಗ್ಲೇ ಹೇಳಿದಾಗೆ ಈಗಿನ ಪೀಳಿಗೆ ಯಾವುದೇ ಯುದ್ಧವನ್ನ ನೋಡಿಲ್ಲ. ಹೀಗಾಗಿ ಈ ಪೀಳಿಗೆಗೆ ಯುದ್ಧದ ಗಂಭೀರತೆ ಹಾಗೆ ಯುದ್ಧ ನಡೆಯೋ ಸಂದರ್ಭದಲ್ಲಿ ನಾಗರಿಕರ ಪಾತ್ರದ ಬಗ್ಗೆ ಅರಿವು ಮೂಡಿಸೋದು ಬಹಳ ಮುಖ್ಯ. ಹೀಗಾಗಿ ನಾಳೆ ಇಡೀ ದಿನ 244 ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಟ್ರೈನಿಂಗ್, ಮೊದಲ ಸುತ್ತಿನ ಟ್ರೈನಿಂಗ್ ನಡೆಸಲಾಗುತ್ತೆ. ಇನ್ನು ವಾಯುದಾಳಿ ನಡೆಸೋ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಆ ಟಾರ್ಗೆಟ್ ಏರಿಯಾದಲ್ಲಿರ್ತಕ್ಕಂಥ ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡಲಾಗುತ್ತೆ, ಶತ್ರುಪಾಳೆಯದ ಟಾರ್ಗೆಟ್ ಅನ್ನ ಡಿಸ್ಟರ್ಬ್ ಮಾಡುವ ಸಲುವಾಗಿ. ಹೀಗಾಗಿ ನಾಳಿನ ಮಾಕ್ ಡ್ರಿಲ್ ಸಂದರ್ಭದಲ್ಲೂ ಕೂಡ ವಿದ್ಯುತ್ ದೀಪಗಳನ್ನ ಆರಿಸುವ ಸಾಧ್ಯತೆ ಇದೆ. ರಾತ್ರಿ ಸಂದರ್ಭದಲ್ಲಿ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗುತ್ತೆ. ಇದೆಲ್ಲವೂ ಕೂಡ ಮಾಕ್ ಡ್ರಿಲ್ನ ಭಾಗ. ದೇಶದ 244 ಜಿಲ್ಲೆಗಳಲ್ಲೂ ಕೂಡ ವಿದ್ಯುತ್ ದೀಪಗಳನ್ನ ಬಂದ್ ಮಾಡಲಾಗುತ್ತೆ, ರಾತ್ರಿ ವೇಳೆ ಸಂಚಾರವನ್ನ ಬಂದ್ ಮಾಡಲಾಗುತ್ತೆ. ಹಾಗೆ ಪ್ರಮುಖ ಸ್ಥಾವರಗಳನ್ನ ಶತ್ರು ದಾಳಿ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿ ರಕ್ಷಣೆ ಮಾಡಬಹುದು ಅನ್ನೋದನ್ನ ಸ್ಥಳೀಯ ಭದ್ರತಾ ಪಡೆಗಳಿಗೂ ಕೂಡ ನಾಳಿನ ಮಾಕ್ ಡ್ರಿಲ್ನಲ್ಲಿ ಅಭ್ಯಾಸವನ್ನ ಮಾಡಿಸಲಾಗುತ್ತೆ. ಇದು ನಾಳೆ ನಡೆಯಲಿರುವ ಮಾಕ್ ಡ್ರಿಲ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಯ ಬಳಿಕ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತ ಹವಣಿಸ್ತಾ ಇದೆ. ಈ ನಡುವೆ ಕೇಂದ್ರ ಸರ್ಕಾರ ದೇಶದ 244 ಕಡೆಗಳಲ್ಲಿ ಯುದ್ಧದ ತಾಲೀಮು ನಡೆಸಲು ಮುಂದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಣು ವಿದ್ಯುತ್ ಸ್ಥಾವರ ಇರುವ ಕೈಗಾದಲ್ಲೂ ಸಹ ಮಾಕ್ ಡ್ರಿಲ್ ನಡೆಸಲು ತಯಾರಿ ನಡೆದಿದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಏಪ್ರಿಲ್ 22 ಭಾರತದ ಪಾಲಿಗೆ ಕರಾಳ ದಿನ. ಹಿಂದೂಗಳ ನರಮೇಧ ನಡೆದ ದಿನ. 26 ಅಮಾಯಕ ಪ್ರವಾಸಿಗರ ನೆತ್ತರು ಹರಿದ ದಿನ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಟ್ಟಹಾಸ ಮೆರೆದ ಉಗ್ರರ ವಿರುದ್ಧ ಪ್ರತೀಕಾರಕ್ಕಾಗಿ ಭಾರತ ಪಣ ತೊಟ್ಟಿದೆ. ಪಾಕಿಸ್ತಾನವನ್ನ ಮಟ್ಟ ಹಾಕಲು ರೆಡಿಯಾಗಿದೆ. ಯುದ್ಧಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಕಾರವಾರದಲ್ಲಿ ಮೊಳಗಲಿದೆ ಯುದ್ಧದ ಸೈರನ್. ನಾಳೆ ದೇಶದ 244 ಕಡೆಗಳಲ್ಲಿ ಮಾಕ್ ಡ್ರಿಲ್ ನಡೆಸಲು ಕೇಂದ್ರ ಸರ್ಕಾರ ಸೂಚಿಸಿದೆ. ಈ ಹಿನ್ನೆಲೆ ರಾಜ್ಯದ 3 ಕಡೆ ಅಂದ್ರೆ ಬೆಂಗಳೂರು, ರಾಯಚೂರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯುದ್ಧ ಕವಾಯತು ನಡೆಯಲಿದೆ. ಅಣು ವಿದ್ಯುತ್ ಸ್ಥಾವರ ಇರೋ ಕೈಗಾದಲ್ಲಿ ನಾಳೆ ಮಾಕ್ ಡ್ರಿಲ್ ನಡೆಯಲಿದೆ. ಕಳೆದ 2.5 ದಶಕಗಳಿಂದ ಕೈಗಾದಲ್ಲಿ ಅಣು ವಿದ್ಯುತ್ ಸ್ಥಾವರ ಕಾರ್ಯನಿರ್ವಹಿಸುತ್ತಿದೆ. ಸೂಕ್ಷ್ಮ ಪ್ರದೇಶವಾಗಿರುವ ಕೈಗಾದಲ್ಲಿ ನಾಳೆ ಸೈರನ್ ಮೊಳಗಲಿದೆ. ಮಲ್ಲಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜನರಿಗೆ ಸೈರನ್ ಮೊಳಗಿಸುವ ಮೂಲಕ ಅಲರ್ಟ್ ಮಾಡಲಾಗುತ್ತೆ. ಮಾಕ್ ಡ್ರಿಲ್ ಅನ್ನುವಂತ ಒಂದು ಕಾರ್ಯಾಚರಣೆಯನ್ನ ಕೆಲವು ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದೆ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಕೈಗಾ ವಸಾಹತು ಇರುವಂತಹ ಕೈಗಾ ವಸಾಹತು ನ್ಯೂಕ್ಲಿಯರ್ ರಿಯಾಕ್ಟರ್ ಇರುವಂತಹ ಸ್ಥಳದಲ್ಲಿ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಂತ ನಮ್ಮ ನೇವಿ ಇರುವಂತಹ ಸಂದರ್ಭದಲ್ಲಿ ಈ ಮಾಕ್ ಡ್ರಿಲ್ ಕಾರ್ಯಾಚರಣೆಯನ್ನ ಕೇಂದ್ರ ಸರ್ಕಾರದ ವತಿಯಿಂದ ನಡೆಸ್ತಾ ಇರುವಂತಹದ್ದು. ಇದರಿಂದ ಒಂದು ವೇಳೆ ಯುದ್ಧದ ಸಂದರ್ಭದಲ್ಲಿ ಜನ ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು, ಅಪಾಯದ ಸಂದರ್ಭದಲ್ಲಿ ಯಾವ ರೀತಿಯ ರಕ್ಷಣೆಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತರ ಕುರಿತು ಒಂದು ತಿಳುವಳಿಕೆಯನ್ನು ಕೊಡುವಂತ ಒಂದು ಕಾರ್ಯಾಚರಣೆ. ಮಾಕ್ ಡ್ರಿಲ್ ಮೂಲಕ ವಾಯುದಾಳಿ ಬಗ್ಗೆ ಸೈರನ್ ಮೊಳಗಿಸಿ ಜನರಿಗೆ ಎಚ್ಚರಿಕೆ ನೀಡಲಾಗುತ್ತೆ. ಅಟ್ಯಾಕ್ ಆದಾಗ ಜನರನ್ನ ಸ್ಥಳಾಂತರ ಹಾಗೂ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. ಒಂದು ವೇಳೆ ತುರ್ತು ಪರಿಸ್ಥಿತಿ ಉದ್ಭವಿಸಿದ್ರೆ ನಾಗರಿಕ ಸುರಕ್ಷತೆ ಹೇಗೆ ಅನ್ನೋದರ ಬಗ್ಗೆ ತಿಳಿಸಲಾಗುತ್ತೆ. ರಾಯಚೂರಿನಲ್ಲೂ ನಡೆಯಲಿದೆ ಮಾಕ್ ಡ್ರಿಲ್. ರಾಯಚೂರು ತಾಲೂಕಿನ ಶಕ್ತಿನಗರದ ಬಳಿ ಇರೋ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಕೇಂದ್ರದ ಬಳಿ ಮಾಕ್ ಡ್ರಿಲ್ ನಡೆಯಲಿದೆ. ಕೇಂದ್ರದ ಭದ್ರತಾ ಪಡೆಗಳನ್ನು ಹೊಂದಿರುವ ಆರ್ಟಿಪಿಎಸ್ ಘಟಕ ಬಳಿ